ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊರಿ. ಯಾಕಂದ್ರೆ ಅನುಪಾತ ಲೆಕ್ಕದಾಗ ಒಂದು ಶಾಲೆಯಲ್ಲಿ 12 ಕಬಡ್ಡಿ ಆಟಗಳನ್ನು ಗೆದ್ದು 8 ಆಟಗಳಲ್ಲಿ ಸೋತಿತು. ಗೆದ್ದ ಆಟಗಳ ಸಂಖ್ಯೆಗೂ ಆಡಿದ ಒಟ್ಟು ಆಟಗಳ ಸಂಖ್ಯೆಗೂ ಇರುವ ಅನುಪಾತವೇನು ಅಂತ ಕೇಳ್ಯಾರ. ಅಂದ್ರೆ ಒಟ್ಟು ಆಟ ಅಂದ್ರೆ ಹೆಂಗ, ಒಟ್ಟು ಆಟಗಳ ಸಂಖ್ಯೆ ತಕೋಬೇಕು. ಮೊದಲ ಗೆದ್ದ ಪಂದ್ಯಗಳ ಸಂಖ್ಯೆ, ಮೊದಲ ಒಂದ್ಸಲ ರೀತಿ ಪ್ರಕಾರ ತೋರಿಸ್ತೀನಿ ನಾನು. ಗೆದ್ದ ಪಂದ್ಯಗಳ ಸಂಖ್ಯೆ ಬರೋಬ್ಬರಿ 12. ಸೋತ ಪಂದ್ಯಗಳ ಸಂಖ್ಯೆ ಬರೋಬ್ಬರಿ ಎಷ್ಟು ಪಂದ್ಯಗಳು? 8 ಪಂದ್ಯಗಳನ್ನು ಸೋತ. ಒಟ್ಟು ಪಂದ್ಯಗಳ ಸಂಖ್ಯೆ ತಕೋಬೇಕು ಇಲ್ಲಿ. ಒಟ್ಟು ಪಂದ್ಯಗಳ ಸಂಖ್ಯೆ ತಕೋಬೇಕು. ಒಟ್ಟು ಪಂದ್ಯಗಳ ಸಂಖ್ಯೆ ಬರೋಬ್ಬರಿ ಏನು? ಗೆದ್ದದ್ದು 12, ಸೋತದ್ದು 8, ಬರೋಬ್ಬರಿ 20 ಪಂದ್ಯಗಳದು. ಇಷ್ಟೇ ನೀವು ತಿಳ್ಕೊಬೇಕು. ಯಾಕೆ OMR ಪೇಪರ್ ಅದು ಇಷ್ಟು ಶಾರ್ಟ್ ರೀತಿ ಒಳಗೆ ನೀವು ಬರ್ಕೊಂಡು ಬಿಡ್ಬೇಕದು. ಗೆದ್ದ ಪಂದ್ಯಗಳ ಸಂಖ್ಯೆ 12, ಸೋತ ಪಂದ್ಯಗಳು 8, ಇವೆರಡು ಕೂಡಿಸ್ಬಿಟ್ರೆ ಏನು ಬರ್ತದ? ಒಟ್ಟು ಪಂದ್ಯಗಳ ಸಂಖ್ಯೆ ಬಂದ್ಬಿಡ್ತದೆ. ಇನ್ನು ಮುಂದೆ ಪ್ರಶ್ನೆ ಹೋದ್ರಿ, ಗೆದ್ದ ಆಟಗಳ ಸಂಖ್ಯೆ. ಓಕೆ, ಗೆದ್ದ ಆಟಗಳ ಸಂಖ್ಯೆ ನೋಡ್ರಿ, ನಾ ಹೆಂಗೆ ಬರೀತಾನೆ ಹುಷಾರಿರ್ರಿ. ಭಾಳ ಇಂಪಾರ್ಟೆಂಟ್ ಇದು. ಗೆದ್ದ ಆಟಗಳ ಸಂಖ್ಯೆ ಸರ್ವಾಸ ಬಾಗಲೆ ಅನುಪಾತ ಹಿಂಗ. ಒಟ್ಟು ಆಟಗಳ ಸಂಖ್ಯೆ ಎಷ್ಟು? 20. ಒಟ್ಟು ಪಂದ್ಯಗಳ ಸಂಖ್ಯೆ, ಗೆದ್ದದ್ದು ಬಂತು, ಎಲ್ಲ ಬಂತು. ಒಟ್ಟು ಪಂದ್ಯಗಳ ಸಂಖ್ಯೆ ಅನುಪಾತವೇನು ಅಂತ ಕೇಳ್ತ. ಗೆದ್ದುದು ಎಷ್ಟವ? 12. ಒಟ್ಟು ಆಟ ಎಷ್ಟವ? 20. ಅನುಪಾತ ಕೇಳ್ಯಾನ. 4 3 12, 4 5 20, ಬರೋಬ್ಬರಿ 3/5. ಇದನ್ನ ಅನುಪಾತದ ಹೆಂಗೆ ಬರಿಬೇಕಂದ್ರೆ, ಇದು ಪೂರ್ವ ಪದ ಆಮೇಲೆ ಉತ್ತರ ಪದ. 3/5 ನೋಡ್ರಿ ಆನ್ಸರ್. ನಾವೊಂದು ಗಣಿತ ಮಾದರಿ ಹಾಕಿದಾಗ ನೀವು ಮಾಡಬೇಕು ನೋಡ್ರಿ. ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ನೋಡ್ರಿ. ಮುಂದಿನ ಗಣಿತ ಹಾಕಿರ್ತೀನಿ.